ಎಲ್ರಿಗೂ ಸ್ವಾಗತ. ವರ್ಷದ ಪ್ರಮುಖ ಹುಣ್ಣಿಮೆ ಚೈತ್ರ ಪೂರ್ಣಿಮೆಯಂದು ಕೆಲವು ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಅದೃಷ್ಟವು ಜಾಗೃತಗೊಳ್ಳುತ್ತದೆ. ಲಕ್ಷ್ಮೀ ಕುಬೇರನ ಕೃಪೆಯಿಂದಾಗಿ ಸಂಪತ್ತು ಮತ್ತು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಎಂದು ನಂಬಲಾಗಿದೆ. ಈ ವರ್ಷ ಚೈತ್ರ ಪೂರ್ಣಿಮೆ 23 ಏಪ್ರಿಲ್ 2024ರಂದು ಬಂದಿದೆ. ಅಂದೇ ಹನುಮಾನ್ ಜಯಂತಿ ಕೂಡ ಆಚರಿಸಲಾಗುತ್ತದೆ. ಚೈತ್ರ ಪೂರ್ಣಿಮೆಯಂದು ಕೆಲವು ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಅದೃಷ್ಟವು ಜಾಗೃತಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಏಕೆಂದರೆ ಇದು ವರ್ಷದ ಪ್ರಮುಖ ಹುಣ್ಣಿಮೆ ಎಂದು ಪರಿಗಣಿಸಲಾಗಿದೆ. ಚೈತ್ರ ಪೂರ್ಣಿಮೆಯಂದು ಏಲಕ್ಕಿಯ ಈ ಪರಿಹಾರವು ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ. ತಾಯಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಸಂಪೂರ್ಣ ಆಚರಣೆಗಳೊಂದಿಗೆ ಚೈತ್ರ ಪೂರ್ಣಿಮೆಯಂದು ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಕುಬೇರ ಯಂತ್ರವನ್ನು ಸ್ಥಾಪಿಸಿ. ಲಕ್ಷ್ಮೀ ಕುಬೇರನ ಕೃಪೆಯಿಂದಾಗಿ ಸಂಪತ್ತು ಮತ್ತು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಎಂದು ನಂಬಲಾಗಿದೆ. ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದರೆ, ಹಣವು ನೀರಿನಂತೆ ಹರಿದು ಹೋಗುತ್ತಿದ್ದರೆ, ಚೈತ್ರ ಪೂರ್ಣಿಮೆಯ ದಿನದಂದು ಮಧ್ಯರಾತ್ರಿ ಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕೈಯಲ್ಲಿ 3 ಏಲಕ್ಕಿಗಳನ್ನು ತೆಗೆದುಕೊಂಡು ಲಕ್ಷ್ಮಿ ಮತ್ತು ನವಗ್ರಹಗಳನ್ನು ಪ್ರಾರ್ಥಿಸಿ. ಬಳಿಕ ಮುಖ್ಯದ್ವಾರದಲ್ಲಿ ಏಲಕ್ಕಿಯನ್ನು ಇಟ್ಟು ಕರ್ಪೂರದಿಂದ ಸುಡಬೇಕು. ಇದರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಸುಟ್ಟ ನಂತರ ತುಳಸಿ ಅಥವಾ ಹರಿಯುವ ನೀರಿನಲ್ಲಿ ಏಲಕ್ಕಿಯನ್ನು ಹಾಕಿಬಿಡಿ. ಈ ದಿನ ನಿಶಿತಾ ಕಾಲ ಮುಹೂರ್ತ 12ರಿಂದ 12:46ರವರೆಗೆ. ಈ ಸಮಯದಲ್ಲಿ ಪರಿಹಾರವಿದೆ, ಮಾಡಿಕೊಳ್ಳಿ. ಚೈತ್ರ ಪೂರ್ಣಿಮೆಯಂದು ಹನುಮ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ. ಚೈತ್ರ ಪೂರ್ಣಿಮೆಯ ದಿನದಂದು ಓಂ ರಾಮದೂತಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಮನೆಯಲ್ಲಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಪತಿ ಪತ್ನಿಯರ ನಡುವಿನ ಸಂಬಂಧದಲ್ಲಿ ನಡೆಯುತ್ತಿದ್ದ ವೈಮನಸ್ಸು ಕೊನೆಗೊಳ್ಳುತ್ತದೆ. ಚೈತ್ರ ಪೂರ್ಣಿಮೆಯಂದು ಕಪ್ಪು ಇರುವೆಗಳಿಗೆ ಹಿಟ್ಟಿನಲ್ಲಿ ಸಕ್ಕರೆ ಬೆರೆಸಿ ತಿನ್ನಿಸಿ. ಈ ರೀತಿ ಮಾಡುವುದರಿಂದ ಕೆಲಸದಲ್ಲಿ ಪ್ರಗತಿ ಕಾಣುತ್ತದೆ, ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಕಚೇರಿಯಲ್ಲಿ ಪ್ರಚಾರವಿಲ್ಲದಿದ್ದರೆ ಅಥವಾ ವ್ಯಾಪಾರದಲ್ಲಿ ಹಿನ್ನಡೆಯಾದರೆ ಚೈತ್ರ ಪೂರ್ಣಿಮೆಯ ದಿನ ಹಸುವಿಗೆ ಹಸಿರು ಮೇವು ತಿನ್ನಿಸಿ. 7 ಹೆಣ್ಣು ಮಕ್ಕಳಿಗೆ ಖೀರು ನೀಡಿ. ಇದು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಈ ಮೇಲಿನ ವಸ್ತುಗಳು ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು, ಅದು ಮನೆಯಿಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಇವು ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತವೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.